Hello everyone, I am Santosh. Today we are going to discuss the next part in data structures, that is about comparing iteration and recursion. Okay, already ನಾವು ಲಾಸ್ಟ್ ಕ್ಲಾಸಸ್ ಅಂದರೆ ಮೊದಲೇನು ನಾವು ಡೇಟಾ ಸ್ಟ್ರಕ್ಚರ್ ಸ್ಟಡಿ ಮಾಡಿದ್ವಿ, ಅದರಲ್ಲಿ ರಿಕರ್ಷನ್ ಅನ್ನೋ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ವಿ. ವಾಟ್ ಈಸ್ ರಿಕರ್ಷನ್? ರಿಕರ್ಷನ್ ಈಸ್ ದಿ ಫಂಕ್ಷನ್ ವಿಚ್ ಕಾಲ್ಸ್ ಇಟ್ ಸೆಲ್ಫ್ ಟು ಸಾಲ್ವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕೆ ಒಂದು ಫಂಕ್ಷನ್ ಏನು ಮಾಡುತ್ತೆ, ಅದನ್ನೇ ತಾನೇ ಕಾಲ್ ಮಾಡಿ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಆ್ಯಂಡ್ ರಿಕರ್ಷನ್ ಕಲಿಯುವಾಗ ಮೇ ಬಿ ಇಟ್ ಲುಕ್ಸ್ ಲೈಕ್ ಇಟ್ರೇಷನ್ ಅಂತ ಅನ್ಸಿರುತ್ತೆ ನಮಗೆ. ಇಟ್ರೇಷನ್ ಈಸ್ ಆಲ್ಸೋ ರಿಪೀಟಿಂಗ್ ದ ಪ್ರೊಸೆಸ್. ಇಟ್ರೇಷನ್ ಅಲ್ಲಿನೂ ನಾವು ಪ್ರೊಸೆಸ್ ರಿಪೀಟ್ ಮಾಡ್ತೀವಿ, ಬಟ್ ವಿತ್ ದ ಹೆಲ್ಪ್ ಆಫ್ ಲೂಪ್ಸ್. ಬಟ್ ಅದಕ್ಕೆ ಅಲ್ಟರ್ನೇಟ್ ಆಗಿರೋ ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಯಾವುದು? ರಿಕರ್ಷನ್. ಹಂಗಂದ್ರೆ ಹೌ ದೇ ಆರ್ ಡಿಫರೆಂಟ್ ಅನ್ನೋದನ್ನು ನಾವು ಇವತ್ತು ಸ್ಟಡಿ ಮಾಡಬೇಕು. ದಟ್ ಈಸ್ ಅಬೌಟ್ ಕಂಪೇರಿಂಗ್ ಇಟ್ರೇಷನ್ ಆ್ಯಂಡ್ ರಿಕರ್ಷನ್. ಓಕೆ, ಇಟರೇಷನ್ ಅಂದರೆ ಲೂಪ್ ಯೂಸ್ ಮಾಡಿ ನೀವು ರಿಪೀಟ್ ಮಾಡ್ತಿರಲ್ಲ ಪ್ರೊಸೆಸ್, ಅದಕ್ಕೇನಂತಾರೆ ಇಟ್ರೇಷನ್. ರಿಕರ್ಷನ್ ಅಂದರೆ ಫಂಕ್ಷನ್ ಯೂಸ್ ಮಾಡಿ ರಿಪೀಟೆಡ್ ಫಂಕ್ಷನ್ಸ್ ಕಾಲ್ ಮಾಡೋದು, ಅದು ರಿಕರ್ಷನ್. ಓಕೆ, ಲೆಟ್ ಅಸ್ ಕಂಪೇರ್ ಬೋತ್ ಆಫ್ ದೆಮ್. First I will write about iteration and we will go with recursion. Okay, what is iteration? Iteration ಅಂದ್ರೆ ನಿಮಗೆ ಗೊತ್ತಿದೆ ಲೂಪ್ ಹೆಂಗ್ ವರ್ಕ್ ಆಗುತ್ತೆ. ರಿಪಿಟೇಷನ್ ಆಫ್ ಸ್ಟೇಟ್ಮೆಂಟ್ಸ್. Iteration means repetition of statements but using loops. ಲೂಪ್ ಯೂಸ್ ಮಾಡಿ ಸ್ಟೇಟ್ಮೆಂಟ್ ರಿಪೀಟ್ ಮಾಡಿ ಮಾಡಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಬಟ್ ವಾಟ್ ಈಸ್ ರಿಕರ್ಷನ್? ಇಲ್ಲಿ ಫಂಕ್ಷನ್ ಯೂಸ್ ಆಗುತ್ತೆ. ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್. ಆ ಫಂಕ್ಷನ್ನು ತನ್ನಂತಾನೇ ಕಾಲ್ ಮಾಡಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುತ್ತೆ. ಅದು ಒನ್ ಆಫ್ ದ ಡಿಫರೆನ್ಸ್. ಓಕೆ, ನೆಕ್ಸ್ಟ್, ವಾಟ್ ಆರ್ ದಿ ಲೂಪ್ಸ್ ಯು ಆರ್ ಗೋಯಿಂಗ್ ಟು ಯೂಸ್? ಇಲ್ಲಿ ಏನೇನು ನೀವು ಲೂಪ್ಸ್ ಯೂಸ್ ಮಾಡ್ತೀರಿ? ದಿಸ್ ಯೂಸಸ್ ಸಮ್ ಲೂಪ್ಸ್ ಕಾಲ್ಡ್ ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡು ವೈಲ್ ಲೂಪ್ಸ್. ಈ ಮೂರು ಲೂಪ್ ಟೈಪ್ಗಳನ್ನು ಯೂಸ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು, ಈ ಮೂರು ಅಲ್ಲ, ಒನ್ ಆಫ್ ದೆಮ್ ಆರ್ ಮೇ ಬಿ ಕಾಂಬಿನೇಷನ್ ಆಫ್ ಲೂಪ್ಸ್ ಯೂಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಬಟ್ ಇಲ್ಲಿ ರಿಕರ್ಷನ್ ಅಲ್ಲಿ ಏನಾಗುತ್ತೆ? ಇಟ್ ಯೂಸಸ್ ದಿ ಫಂಕ್ಷನ್ ಕಾಲ್ಸ್. ಒಂದು ಫಂಕ್ಷನ್ ಅದೇ ಫಂಕ್ಷನ್ ಅನ್ನ ರಿಪೀಟೆಡ್ಲಿ ಕಾಲ್ ಮಾಡುತ್ತೆ. ಕಾಲ್ ಮಾಡಿ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ದೆನ್ ಇಟ್ರೇಷನ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ? ಆಲ್ರೆಡಿ ಲೂಪ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತಿದೆ. ಎಲ್ಲಿವರೆಗೂ? ಲೂಪ್ ಕಂಡೀಷನ್ ಫಾಲ್ಸ್ ಆಗೋವರೆಗೂ. ಓಕೆ, ಲೆಟ್ ಅಸ್ ರೈಟ್ ಇಟ್ ವರ್ಕ್ಸ್ until loop condition becomes false. ಲೂಪ್ ಕಂಡೀಷನ್ ಫಾಲ್ಸ್ ಆಗೋವರೆಗೂ ಇಟರೇಷನ್ ರಿಪೀಟ್ ಆಗುತ್ತೆ. ಬಟ್ ವಾಟ್ ಈಸ್ ಅಬೌಟ್ ರಿಕರ್ಷನ್? ರಿಕರ್ಷನ್ ಅಲ್ಲಿ ಏನು ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗುತ್ತೆ ಹೇಳ್ರಿ? ಯು ಹ್ಯಾವ್ ಆಲ್ರೆಡಿ ಲರ್ನ್ ರಿಕರ್ಷನ್. ಅಲ್ಲಿ ಒಂದು ಬೇಸ್ ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುವವರೆಗೂ ದಿಸ್ ವಿಲ್ ರನ್. ಫಾರ್ ಎಕ್ಸಾಂಪಲ್, ನೀವು ಫಿಬೊನಸಿ ನಂಬರ್ ಸ್ಟಡಿ ಮಾಡಿದ್ರೆ ಅಂದರೆ ಫಿಬೊನಸಿ ಆಫ್ ಫಸ್ಟ್ ಫಿಬೊನಸಿ ನಂಬರ್ ಯಾವುದು? 0. ಸೆಕೆಂಡ್ ಫಿಬೊನಸಿ ನಂಬರ್ ಯಾವುದು? 1. ದೀಸ್ ಆರ್ ಆರ್ ಬೇಸ್ ಕಂಡೀಷನ್ಸ್. ಇವಕ್ಕೆರಡಕ್ಕೂ ನಾವು ಬೇಸ್ ಕಂಡೀಷನ್ ಅಂತೀವಿ. ಈ ಬೇಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ ಫಂಕ್ಷನ್ ಕಾಲ್ ವಿಲ್ ರಿಪೀಟ್. ಓಕೆ, ಐ ವಿಲ್ ರೈಟ್ ವರ್ಕ್ಸ್ until base condition is satisfied. Base condition satisfy ಆಗೋವರೆಗೂ that will repeat. And as you can see, iteration uses very less memory.
ಇಟರೇಷನ್ ಲೆಸ್ ಮೆಮರಿ ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇಟ್ ಯೂಸಸ್ ಲೆಸ್ ಮೆಮರಿ. ಬಟ್ ರಿಕರ್ಷನ್ ಇಂದ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇಟ್ ಯೂಸಸ್ ಮೋರ್ ಮೆಮರಿ. ಬಟ್ ನೀವು ಕೇಳ್ಬೋದಲ್ಲ, ವೈ ಐ ಶುಡ್ ಗೋ ಫಾರ್ ರಿಕರ್ಷನ್, ಮೆಮರಿ ಜಾಸ್ತಿ ತಗೊಳುತ್ತೆ, ಅದನ್ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಏನ್ ಹೇಳ್ತೀರಿ? ಬಿಕಾಸ್ ದ ಕೋಡ್ ಲೆಂತ್ ವಿಲ್ ಬಿ ರೆಡ್ಯೂಸ್ಡ್. ರಿಕರ್ಷನ್ ಯೂಸ್ ಮಾಡೋದ್ರಿಂದ ಕೋಡ್ ಲೆಂತ್ ರೆಡ್ಯೂಸ್ ಮಾಡ್ಬೋದು. ಲಾರ್ಜರ್ ಕೋಡ್ ಅನ್ನ ಶಾರ್ಟರ್ ವೇನಲ್ಲಿ ಬರಿಬಹುದು, ಅದಕ್ಕೆ ನಾವು ರಿಕರ್ಷನ್ ಯೂಸ್ ಮಾಡ್ತೀವಿ. ಅಂಡ್ ಇಟ್ರೇಷನ್ ಈಸ್ ಫಾಸ್ಟರ್. ಇಟ್ ಈಸ್ ಫಾಸ್ಟರ್ ಟು ಎಕ್ಸಿಕ್ಯೂಟ್. ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಟ್ ಈಸ್ ಸ್ಲೋವರ್. ಬಟ್ ಸ್ಟಿಲ್ sometimes we are going to use recursion. ಯಾಕಂದ್ರೆ ಕೋಡ್ ಲೆಂತ್ ಶಾರ್ಟ್ ಆಗುತ್ತೆ, ಅದಕ್ಕೆ ನಾವು ರಿಕರ್ಷನ್ ಒಂದೊಂದ್ಸರಿ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇಟ್ರೇಷನ್ ಇಂದ ಏನ್ ಕೋಡ್ ಬರೀತಿರಲ್ಲ, ಕೋಡ್ ಲೆಂತ್ ಈಸ್ ಯೂಜುವಲಿ ಲಾಂಗರ್. ಅಂದ್ರೇನು? ಇಟ್ರೇಷನ್ ಇಂದ ಕೋಡ್ ಬರೆದ್ರೆ ಕೋಡ್ ಲೆಂತ್ ಜಾಸ್ತಿ ಆಗುತ್ತೆ ಒಂದೊಂದು ಟೈಮ್, ಎಲ್ಲ ಟೈಮ್ ಅಂತ ಹೇಳೋದಿಲ್ಲ. ಬಟ್ ಅದನ್ನೇ ಶಾರ್ಟರ್ ಮತ್ತು ಕ್ಲಿಯರ್ ವೇನಲ್ಲಿ ನೀವು ರಿಕರ್ಸಿವ್ ವೇನಲ್ಲಿ ಸಾಲ್ವ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ಹಿಯರ್ ದ ಕೋಡ್ ಲೆಂತ್ ಈಸ್ ಯೂಜುವಲಿ ಶಾರ್ಟರ್ and clearer. That's why we are going in for recursion, not for all the problems, only for the problems which can be divided into similar sub problems. ಅಂತಾವ್ ಏನಿರ್ತಾವಲ್ಲ, ಅಂದ್ರೆ you can broken down the problem into ಸೇಮ್ ಟೈಪ್ ಆಫ್ ಸಬ್ ಪ್ರಾಬ್ಲಮ್ಸ್ ಅಂತಾವ್ ಇದ್ದಾಗ ನೀವು ರಿಕರ್ಷನ್ ಯೂಸ್ ಮಾಡಬಹುದು. ಒಂದು ದೊಡ್ಡದ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊರಿ, ಅಂತ ಪ್ರಾಬ್ಲಮ್ನೇ ಅಂಥದ್ದೇ ಸಿಮಿಲರ್ ಸಣ್ಣದ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡಕ್ ಬರಬೇಕು. ಫಾರ್ ಎಕ್ಸಾಂಪಲ್, ಅಂತ ಎಕ್ಸಾಂಪಲ್ ಯಾವುದು? ನೀವು 300 ಸ್ಟೆಪ್ಸ್ ಹತ್ತಬೇಕಾಗಿದೆ, ಯಾವುದೋ ಒಂದು ಟೆಂಪಲ್ಗೆ ರೀಚ್ ಆಗಬೇಕಾಗಿದೆ ಅಂತ ತಿಳ್ಕೊರಿ. ದೇರ್ ಆರ್ 300 ಸ್ಟೆಪ್ಸ್. ಓಕೆ, ಯು ಆರ್ ಎಟ್ ದಿ ಫಸ್ಟ್ ಸ್ಟೆಪ್. ಒಂದು ಸ್ಟೆಪ್ ನೀವು ಹತ್ತು ಬಿಟ್ರೆ ಸಾಕಲ್ಲ, ಇನ್ನೂ ಎಷ್ಟು ಉಳಿತಾವೆ? ಓನ್ಲಿ 299 ಸ್ಟೆಪ್ಸ್ ಅಷ್ಟೇ ಉಳಿತಾವೆ. ಮತ್ತು ಅದೇ ಪ್ರೊಸೆಸ್ ರಿಪೀಟ್ ಮಾಡ್ತೀರಿ, ಮತ್ತು ಅದೇ ಫಂಕ್ಷನ್ ಕಾಲ್ ಆಗುತ್ತೆ. ಇಲ್ಲಿ ಬಂದರೆ ಈಗೂ ನೀವು ಏನು ಮಾಡಬೇಕು? ಸ್ಟೆಪ್ಸ್ ಹತ್ತಲೇಬೇಕು. ಬಟ್ ಸ್ವಲ್ಪ ರೆಡ್ಯೂಸ್ ಆಗುತ್ತಲ್ಲ, ಮೊದಲು 299 ಸ್ಟೆಪ್ಸ್ ಆಯಿತು, ಈಗ 298 ಅಷ್ಟೇ ಉಳಿದು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಸ್ ಹತ್ತಿರಿ, ಥರ್ಡ್ ಸ್ಟೆಪ್, ಈಗ ಬರೀ 297 ಅಷ್ಟೇ ಉಳಿತಾವೆ. ಅಂದರೆ ಒಂದು ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡ್ಬೋದು? ಸಿಮಿಲರ್ ಶಾರ್ಟರ್ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಮತ್ತೇನು ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ ನೋಡೋಣ. ಇಟ್ರೇಷನ್ ಆ್ಯಂಡ್ ರಿಕರ್ಷನ್. ಸಿ, ಇಟ್ರೇಷನ್ ಈಸ್ ವೆರಿ ಈಸಿ ಟು ಟ್ರೇಸ್. ಪ್ರೋಗ್ರಾಮರ್ಸ್ಗೆ ಇದನ್ನು ಟ್ರೇಸ್ ಮಾಡೋದು ಭಾಳ ಈಸಿ. ಬಟ್ ರಿಕರ್ಷನ್ ಈಸ್ ಡಿಫಿಕಲ್ಟ್ ಟು ಟ್ರೇಸ್ ಬಿಕಾಸ್ ಭಾಳಷ್ಟು ಫಂಕ್ಷನ್ ಕಾಲ್ಸ್ ಬಂದುಬಿಟ್ರೆ ಯು ಕೆನಾಟ್ ಏಬಲ್ ಟು ಟ್ರೇಸ್ ಇಟ್. ಬರಂಗೇ ಇಲ್ಲ ಅಂತ ಹೇಳಂಗಿಲ್ಲ, ಇಟ್ ಕ್ಯಾನ್ ಬಿ ಡಿಫಿಕಲ್ಟ್ ಟು ಟ್ರೇಸ್ ದ ಪ್ರೋಗ್ರಾಮ್ ಬೇಸ್ಡ್ ಆನ್ ರಿಕರ್ಷನ್. ದೆನ್ ರಿಕರ್ಷನ್ ಅಥವಾ ಇಟ್ರೇಷನ್ ಯಾವಾಗ ಯೂಸ್ ಮಾಡಬೇಕು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಯಾವಾಗ ಯೂಸ್ ಮಾಡ್ತೀರಿ ಇಟ್ರೇಷನ್? ಯೂಸ್ ಇಟ್ರೇಷನ್ ಫಾರ್ ಸಿಂಪಲ್ ರಿಪಿಟೇಷನ್. ನೀವು ಸಿಂಪಲ್ ಆಗಿ ಮೀನ್ಸ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ನೀವು ಮಾಡಿಸೋರಿದ್ರೆ ಅಂದರೆ ಗೋ ಫಾರ್ ಇಟ್ರೇಷನ್. ರಿಕರ್ಷನ್ ಯಾವಾಗ ಯೂಸ್ ಮಾಡ್ತೀರಿ? ಯಾವಾಗ ಒಂದು ಪ್ರಾಬ್ಲಮ್ಮು ಸಿಮಿಲರ್ ಸ್ಮಾಲರ್ ಸಬ್ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡಕ್ಕೆ ಬರ್ತಾ ಇರುತ್ತೋ ಆವಾಗ ರಿಕರ್ಷನ್ ಅಪ್ಲೈ ಮಾಡಿರಿ. ಎಲ್ಲ ಪ್ರಾಬ್ಲಮನ್ನು ರಿಕರ್ಸಿವ್ ವೇನಲ್ಲಿ ಸಾಲ್ವ್ ಮಾಡೋಕ್ಕೆ ಬರೋದಿಲ್ಲ, ಇದು ನಿಮ್ಗೆ ಅರ್ಥ ಆಗಬೇಕು. ಓಕೆ, ಇಟ್ರೇಷನ್ ಯಾವಾಗ ಯೂಸ್ ಮಾಡ್ತೀರಿ? ಯೂಸ್ ಇಟರೇಷನ್ ಫಾರ್
ಸಿಂಪಲ್ ರಿಪಿಟೇಟಿವ್ ಟಾಸ್ಕ್ ಸಿಂಪಲ್ ಆಗಿ ರಿಪೀಟ್ ಆಗಿ ಮಾಡಿ ಮಾಡಿ ಒಂದು ಟಾಸ್ಕ್ ಸಾಲ್ವ್ ಮಾಡೋರಿದ್ರೆ ಗೋ ಫಾರ್ ಇಟ್ರೇಷನ್. ರಿಕರ್ಷನ್ ಯಾವಾಗ? ಯೂಸ್ ರಿಕರ್ಷನ್ ಯೂಸ್ ಮಾಡ್ರಿ ಯಾವಾಗ? ಫಾರ್ ದಿ ಪ್ರಾಬ್ಲಮ್ಸ್ that can be broken into similar subproblems, similar smaller subproblems. Avaga you can go for recursion. And they say iteration is memory efficient. ಯಾಕಂದ್ರೆ ಅದು it uses less memory ಅಂತ ಹೇಳಿದ್ವಲ್ಲ. ಯಾಕೆ ರಿಕರ್ಷನ್ ಮೋರ್ ಮೆಮರಿ ಯೂಸ್ ಮಾಡುತ್ತೆ? ಬಿಕಾಸ್ ದೇರ್ ಕ್ಯಾನ್ ಬಿ ಸೋ ಮೆನಿ ಫಂಕ್ಷನ್ ಕಾಲ್ಸ್. ಅವನ್ನೆಲ್ಲ ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಮಾಡಿಡಬೇಕು. ದಟ್ಸ್ ವೈ ಇಟ್ ಯೂಸಸ್ ಮೋರ್ ಮೆಮರಿ ರಿಕರ್ಷನ್. ಬಟ್ ಇಟ್ರೇಷನ್ ಯೂಸಸ್ ಲೆಸ್ ಮೆಮರಿ. ಓಕೆ, ಹಂಗಂದ್ರೆ ಇಟ್ರೇಷನ್ ಕ್ಯಾನ್ ಯು ಕಾಲ್ ಇಟ್ ಆಸ್ ಮೆಮರಿ ಎಫಿಸಿಯಂಟ್? ಎಸ್, ಇಟ್ ಈಸ್ ಮೆಮರಿ ಎಫಿಸಿಯಂಟ್. ಅಂದ್ರೆ ಎಫಿಸಿಯಂಟ್ ಆಗಿ ಮೆಮರಿ ಯೂಸ್ ಮಾಡುತ್ತೆ. ಎಫಿಸಿಯೆಂಟ್ ಅಂದ್ರೇನು? ಆದಷ್ಟು ಮೆಮರಿ ವೇಸ್ಟ್ ಆಗದೆ ಇರೋ ಥರ. ಓಕೆ, ಆ್ಯಂಡ್ ಕಡಿಮೆ ಮೆಮರಿ ಯೂಸ್ ಮಾಡಿ ಹೈ ಯುಟಿಲೈಸೇಷನ್ ಆಫ್ ದಿ ರಿಸೋರ್ಸಸ್ ಆರ್ ಪ್ರೋಗ್ರಾಮ್ಸ್ ಈಸ್ ಪಾಸಿಬಲ್. ಲೆಸ್ ಎಫಿಸಿಯೆಂಟ್ ಯಾವುದು? ರಿಕರ್ಷನ್. ಯಾಕಂದರೆ ಆಲ್ರೆಡಿ ಇಟ್ ಯೂಸಸ್ ಮೋರ್ ಮೆಮರಿ ಅಂತ ಹೇಳಿಬಿಟ್ಟಿದ್ರಿ. ಜಾಸ್ತಿ ಮೆಮರಿ ಯೂಸ್ ಮಾಡುತ್ತೆ ಅಂದರೆ ಇಟ್ ಈಸ್ ಲೆಸ್ ಎಫಿಸಿಯೆಂಟ್. ಬಟ್ ಕೋಡ್ ಲೆಂತ್ ವಿಲ್ ಬಿ ಶಾರ್ಟರ್ ಇನ್ ರಿಕರ್ಷನ್. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಬರಿತೀನಿ. ಹೌ ಯು ಕ್ಯಾನ್ ಡಿಫರೆನ್ಶಿಯೇಟ್ ಇಟ್ರೇಷನ್ ಆ್ಯಂಡ್ ರಿಕರ್ಷನ್. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಪ್ರಿಂಟ್ ಹೆಲೋ 3 times, ಹೆಲೋ ಅನ್ನು 3 ಸರಿ ನೀವು ಪ್ರಿಂಟ್ ಮಾಡ್ಬೇಕಂತೀರಿ. ಹೆಂಗೆ ಬರಿತೀರಿ? ಫಾರ್ ಲೂಪಲ್ಲಿ ಫಾರ್ i equal to 1, i less than or equal to 3, i plus plus printf hello. ಓಕೆ, ಎಲ್ಲೋ ಅಂತ ಪ್ರಿಂಟ್ ಆತ 3 ಸಾರಿ. ಕರೆಕ್ಟ್. i equal to 1, 1 less than equal to 3 ಟ್ರೂ. ಹೆಲೋ ಅಂತ ಪ್ರಿಂಟ್ ಆಯಿತು. 2 ಆಯಿತು. 2 less than equal to 3 ಟ್ರೂ. ಹೆಲೋ ಅಂತ ಪ್ರಿಂಟ್ ಆಯಿತು. 3 less than equal to 3 ಎಸ್. ಹೆಲೋ ಪ್ರಿಂಟ್ ಆಯಿತು. ನೆಕ್ಸ್ಟ್ 4 ಇಟ್ ವಿಲ್ ನಾಟ್ ಪ್ರಿಂಟ್. ಇದನ್ನೇ ರಿಕರ್ಸಿವ್ ವೇನಲ್ಲಿ ಫಂಕ್ಷನ್ ಕಾಲ್ ಮಾಡಿ ಕೂಡ ನೀವು ಬರೀಬೋದು. ಅದನ್ನ ಹೆಂಗೆ ಬರೀತೀರಿ? ಫಸ್ಟ್ ಐ ವಿಲ್ ಗೋ ವಿತ್ ಒಂದು ಯಾವುದೋ ವೇರಿಯೇಬಲ್ ತೊಗೊಳ್ಳೋಣ. ಏನಂತ? ಇಂಟ್ ಕೌಂಟ್. ಕೌಂಟ್ ಅನ್ನೋದು ಒಂದು ಜಸ್ಟ್ ವೇರಿಯೇಬಲ್. ಡೋಂಟ್ ಟೇಕ್ ಇಟ್ ಆಸ್ ವೆರಿ ಡಿಫಿಕಲ್ಟ್ ವೇರಿಯೇಬಲ್ ಅಂತ ತಿಳ್ಕೊಬೇಡ್ರಿ. ಒಂದು ಎ ಬಿ ಬದಲಾಗಿ ಕೌಂಟ್ ಅಂತ ಕೊಟ್ಟಿವಿ. ಓಕೆ, ವೈಡ್ ಫಂಕ್ಷನ್ ನೇಮ್ ಬರಿತೀನಿ ನಾನು, ಫನ್ ಅಂತ. ಆ್ಯಂಡ್ ಇಫ್ ಕೌಂಟ್ equal to 3, return. Okay, let us write the code for return print hello and make it count plus plus and call the function again fun. Okay, ಇದು ಹೆಂಗೆ ವರ್ಕ್ ಆಗುತ್ತೆ ನೋಡ್ರಿ. ಕೌಂಟ್ ವ್ಯಾಲ್ಯೂ ಇಸ್ 0. ಫಂಕ್ಷನ್ ರನ್ ಆಗಿ ಸ್ಟಾರ್ಟ್ ಆಯಿತು. 0 equal to 3, ನೋ ಅಂದರೆ ಪ್ರಿಂಟ್ ಹೆಲೋ. ಕೌಂಟ್ ಪ್ಲಸ್ ಪ್ಲಸ್, ಕೌಂಟ್ ವ್ಯಾಲ್ಯೂ ಎಷ್ಟಾಯಿತು? 1 ಆಯಿತು. ಮತ್ತು ಫಂಕ್ಷನ್ ಕಾಲ್ ಆಯಿತು ಫನ್. 1 equal to 3, ನೋ ಅಂದರೆ ಪ್ರಿಂಟ್ ಹೆಲೋ. 2 ಸರಿ ಪ್ರಿಂಟ್ ಆಯಿತು. ಕೌಂಟ್ ಪ್ಲಸ್ ಪ್ಲಸ್, ನೆಕ್ಸ್ಟ್ ಕೌಂಟ್ ವ್ಯಾಲ್ಯೂ ಎಷ್ಟಾಯಿತು? 2 ಆಯಿತು. 2 ಆದಮೇಲೆ ಅಗೇನ್ ಫಂಕ್ಷನ್ ಕಾಲ್ ಆಯಿತು. ಎಸ್, ಫಂಕ್ಷನಲ್ಲಿ ಏನಿದೆ? ಇಫ್ ಕೌಂಟ್ equal to 3, 2 equal to 3, ನೋ. ಮತ್ತು ಹೆಲೋ ಪ್ರಿಂಟ್ ಆಯಿತು. ಥರ್ಡ್ ಟೈಮ್ ಇಟ್ ಈಸ್ ಪ್ರಿಂಟಿಂಗ್. ಕೌಂಟ್ ವ್ಯಾಲ್ಯೂ ಎಷ್ಟಾಯಿತು? 3. ಮತ್ತು ಫಂಕ್ಷನ್ ಕಾಲ್ ಆಯಿತು. ಫಂಕ್ಷನ್ ಒಳಗಡೆ ಏನಿದೆ? ಇಫ್ ಕೌಂಟ್ equal to 3, 3 equal to 3, ಎಸ್, ರಿಟರ್ನ್. ಇಟ್ ವಿಲ್ ಸ್ಟಾಪ್. ಮೀನ್ಸ್ ಇಟ್ ಈಸ್ ಪ್ರಿಂಟಿಂಗ್ 3 times ಹೆಲೋ ಯೂಸಿಂಗ್ ಫಂಕ್ಷನ್ ಕಾಲ್. ಅದೇ ಫಂಕ್ಷನನ್ನು ಮತ್ತೊಮ್ಮೆ ಕಾಲ್ ಮಾಡಿ 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 ವಿ ಆರ್ ಪ್ರಿಂಟಿಂಗ್ ಹೆಲೋ 3 times. ಇದೇನು ರಿಕರ್ಷನ್. ಬಟ್ ನಾವಿಲ್ಲಿ ಏನು ಹೇಳಿದ್ವಿ?
ಇಟ್ ಯೂಸಸ್ ಕೋಡ್ ಲೆಂತ್ ಈಸ್ ಶಾರ್ಟರ್ ಆ್ಯಂಡ್ ಕೋಡ್ ಲೆಂತ್ ಈಸ್ ಲಾಂಗರ್ ಅಂತ ಹೇಳಿದ್ವಿ. ಇದರಲ್ಲಿ ಇಟ್ರೇಷನಲ್ಲಿ ಕೋಡ್ ಲೆಂತ್ ಜಾಸ್ತಿ ಇರುತ್ತೆ, ರಿಕರ್ಷನಲ್ಲಿ ಕೋಡ್ ಲೆಂತ್ ಕಡಿಮೆ ಇರುತ್ತೆ ಅಂತ ಹೇಳಿದ್ವಿ. ಬಟ್ ನಾನು ಹೇಳಿದ್ದೇನು ಸಮ್ಟೈಮ್ಸ್, ಎಲ್ಲ ಸಿಚುವೇಶನಲ್ಲಿ ಅಲ್ಲ. ಇಲ್ಲಿ ನೋಡ್ರಿ ರಿಕರ್ಸಿವ್ ಕೋಡ್ ಈಸ್ ಲಾಂಗರ್, ಇಟ್ರೇಷನ್ ಕೋಡ್ ಈಸ್ ಸ್ಮಾಲರ್. ಇದು ಒಂದು ಶಾರ್ಟರ್ ಎಕ್ಸಾಂಪಲ್ ಕೊಟ್ಟಿದ್ರಿಂದ ದಿಸ್ ಲುಕ್ಸ್ ಲೈಕ್ ದಿಸ್. ಇಫ್ ದೇರ್ ಈಸ್ ಎ ಹ್ಯೂಜ್ ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡೋಕ್ಕೆ ಇಫ್ ರಿಕರ್ಷನ್ ಇಂದ ಪಾಸಿಬಲ್ ಇದ್ದರೆ ಡೆಫಿನೆಟ್ಲಿ ಕೋಡ್ ಲೆಂತ್ ವಿಲ್ ಬಿ ಶಾರ್ಟರ್. ಓಕೆ, ಗೊತ್ತಾಯ್ತಲ್ಲ ವಾಟ್ ಈಸ್ ದ ಡಿಫರೆನ್ಸ್? ಕಂಪೇರಿಂಗ್ ಇಟರೇಷನ್ ಆ್ಯಂಡ್ ರಿಕರ್ಷನ್. ಇಟರೇಷನ್ ಅಂದರೆ ಲೂಪ್ಸ್ ಯೂಸ್ ಮಾಡಿ ರಿಪಿಟೇಟಿವ್ ಪ್ರೊಸೆಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು. ರಿಕರ್ಷನ್ ಅಂದರೆ ಫಂಕ್ಷನನ್ನು, ಅದೇ ಫಂಕ್ಷನ್ನ ಮತ್ತೆ ಕಾಲ್ ಮಾಡಿ ಫೈನಲಿ ಯು ಆರ್ ಗೋಯಿಂಗ್ ಟು ರೀಚ್ ಟು ದ ಬೇಸ್ ಕಂಡೀಷನ್. ಅವಾಗ ನಮಗೆ ಆನ್ಸರ್ ಸಿಕ್ಬಿಡ್ತವೆ. ಬೇಸ್ ಕೇಸ್ ಅಂತೀರಿ ಅಥವಾ ಬೇಸ್ ಕಂಡೀಷನ್ ಅಂತೀರಿ. ಓಕೆ, got it? If you have any questions to ask, you can comment, and if you are new to the channel, please subscribe and share the video. Thank you.